ಹಾರ್ವೆಸ್ಟ್ ಮಾಡಿ ಇಟ್ಟಾರ ನಮ್ಮಮ್ಮ. ಪಪ್ಪಾಯ, ಬಿ ಅವೇರ್ ಆಫ್ ಪಪ್ಪಾಯದ ಮಿಲ್ಕ್. ಮತ್ತೆ ಬಿಸಿಲು ಬರ್ತಿದೆ ಗಾಯ್ಸ್. ಮನೇಲಿ ಬೆಳೆದಿದ್ದು ಫ್ರೆಶ್ ಡ್ರ್ಯಾಗನ್ ಫ್ರೂಟ್ ಗಿಡದಿಂದ ಬಾಯಿಗೆ. ಅಯ್ಯೋ, 2 ಪಪ್ಪಾಯ ಸಿಕ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದೆ. ಆ್ಯಂಡ್ ನಾ ಬಂದೇನಿ ಇವತ್ತು ನಮ್ಮ ತೋಟದಾಗ, ನಮ್ಮ ಮಮ್ಮಿನ ತೋಟದಾಗ. ಆ್ಯಂಡ್ ಹಾರ್ವೆಸ್ಟಿಂಗ್ ಮಾಡಕ್ಕೆ ಬಂದೇನಿ. ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗ್ಯಾವು. ಸೊ ಅದನ್ನ ಹಾರ್ವೆಸ್ಟಿಂಗ್ ಮಾಡಕ್ಕೆ ನಿಮಗೆ ತೋರಿಸ್ಬೇಕಂತ ನಾ ಈಗ ಬಂದೇನಿ. ಈಗ ಮಳೆ ಬರಂಗೆ ಆಗೈತಿ, ಮಳೆ ಹನಿ ಹನಿ ಬರತೈತಿ, ಪ್ಲಸ್ ಬಿಸಿಲು ಐತಿ, ಎರಡೂ ಐತಿ ಇವತ್ತು. ಸೊ ಶಿಕಿನೂ ಆಗತೈತಿ ಭಾಳ, ಕ್ಲೈಮೇಟ್ ಅಷ್ಟು ಇದಿಲ್ಲ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ಹಾರ್ವೆಸ್ಟಿಂಗ್ ಗೈಸ್. ಸೊ ನಾನು ಹಾರ್ವೆಸ್ಟಿಂಗ್ ವಿಡಿಯೋಸ್ ನಂದು ಚಾನಲ್ನಾಗ ನಾ ಏನೋ ತೋರಿಸಿಲ್ಲ, ಇವತ್ತು ಬಂದೇನಿ, ನಿಮಗೆ ತೋರಿಸ್ತೀನಿ ಬರ್ರಿ. ಫಸ್ಟ್ ನಾನು ಡ್ರ್ಯಾಗನ್ ಫ್ರೂಟಿಂದ ಸ್ಟಾರ್ಟ್ ಮಾಡತ್ತೀನಿ. ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಆಗ್ಯಾವು, ತೋರಿಸ್ತೀನಿ ನಿಮಗೆ. ಬಿಸಿಲು ಮಳೆ ಅನ್ಕೋತ ಫೈನಲಿ ಜೋರಾಗಿ ಮಳೆ ಬಂದ್ಬಿಟ್ಟೈತಿ. ಆ್ಯಂಡ್ ಇವಾಗ ಮತ್ತೆ ಬಿಸಿಲು ಬರ್ತಿದೆ ಗಾಯ್ಸ್. ಇದು ಏನಿದು, ನಮಗಂತೂ ವಿಚಿತ್ರ ಆಗ್ಬಿಟ್ಟೈತಿ. ಮಳೆ ಬರ್ತೈತಿ, ಬಿಸಿಲು ಬರ್ತೈತಿ. ಈಗ ಮಳೆ ಬರತೈತಿ ಅಂತ ಛತ್ರಿ ತೊಗೊಂಬಂದೇನಿ, ಮಳೆನೂ ಐತಿ, ಬಿಸಿಲು ಐತಿ. ಎನಿವೇಸ್, ನಾವು ನಮ್ಮ ಹಾರ್ವೆಸ್ಟಿಂಗ್ ಚಾಲ್ತಿ ಇಡೋಣಂತ. ನಾನು ಎಷ್ಟು ಚಂದ ಡ್ರ್ಯಾಗನ್ ಫ್ರೂಟ್ ತೊಗೊಳತ್ತಿದ್ದೆ, ಮಳೆ ಬಂದ್ಬಿಡ್ತು. ಸೊ ಈಗ ಮತ್ತೆ ಬಂದೇನಿ. ಲೆಟ್ಸ್ ಹಾರ್ವೆಸ್ಟ್. ಇಲ್ಲಿ ಏನು ಕಾಣತೈತಲ್ಲ ನಿಮಗೆ, ಈ ಡ್ರ್ಯಾಗನ್ ಫ್ರೂಟ್, ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ ಫಸ್ಟ್. ಸೊ ಫಸ್ಟ್ ಈ ಬುಟ್ಟಿ ಇಲ್ಲಿಡ್ಬೇಕು. ಸೊ ಇದನ್ನು ಕಿತ್ಕೊಳ್ಳೋನು. ಎಷ್ಟು ಚೆಂದಾಗೈತಲ್ಲ ಇದು, ವಾವ್, ಮಸ್ತಾಗೈತೆ ನೋಡಿದ್ದು. ಜಸ್ಟ್ ಇಷ್ಟು ಟ್ವಿಸ್ಟ್ ಮಾಡಿದ್ರೆ ಸಾಕು, ಬಂದ್ಬಿಡ್ತೈತಿ. ಆ್ಯಂಡ್ ನೆಕ್ಸ್ಟ್ ಏನು ತೊಗೊಳೋಣಂದ್ರೆ, ಎಷ್ಟು ಮಸ್ತ್ ಪೈನಾಪಲ್ ಆಗೈತಿ ನಮ್ಮ ಗಿಡದಾಗ. ಸೊ ಈಗ ಜಸ್ಟ್ ಒಂದು ಪೈನಾಪಲ್ ಇಲ್ಲಿ ಹಾರ್ವೆಸ್ಟ್ ಮಾಡಿ ಇಟ್ಟಾರ ನಮ್ಮಮ್ಮ ಆಲ್ರೆಡಿ. ಆ್ಯಂಡ್ ಒನ್ ಮೋರ್ ಈಸ್ ಹಿಯರ್, ಆಯಿತಾ, ಅದನ್ನು ನಾನೀಗ ತೊಗೊಂಡ್ಬಿಡ್ತೀನಿ. ಒಂದ್ಸತಿ ಮಳೆ ಬಂದ್ರೆ ಫುಲ್ ರಾಡಿ ಆಗ್ಬಿಡ್ತೈತಿ. ಅದಕ್ಕೆ ನಾನು ಆವಾಗ ತೊಗೊಳತ್ತಿದ್ದೆ, ಬಟ್ ಮಳೆ ಬಂದ್ಬಿಡ್ತೆ. ಇಲ್ಲಿ ನೋಡ್ರಿ, ಇದನ್ನು ಸಪೋರ್ಟಿಗೆ ಇಟ್ಟಿದ್ದೀನಿ ಆ್ಯಕ್ಚುಲಿ, ಇದನ್ನು ಬಿಡೋಣಂತ. ಸೊ ಇದನ್ನು ಪ್ಲಕ್ ಮಾಡೋಣ. ಸ್ವಲ್ಪ ಗಟ್ಟಿ ಐತಿ. ಸಿ ಬಂತು ಫೈನಲಿ ಪೈನಾಪಲ್ ಹಾರ್ವೆಸ್ಟಿಂಗ್. ಫಸ್ಟ್ ಟೈಮ್ ಮಾಡತ್ತೀನಿ ನಾನು ಪೈನಾಪಲ್. ಡ್ರ್ಯಾಗನ್ ಫ್ರೂಟ್ ಅವೆಲ್ಲ ಮೊದಲು ಮಾಡಿದ್ದೆ ನಾನು ಹಾರ್ವೆಸ್ಟಿಂಗ್, ಬಟ್ ಪೈನಾಪಲ್ ಈಸ್ ಫಾರ್ ಫಸ್ಟ್ ಟೈಮ್. ಆ್ಯಂಡ್ ಇದನ್ನು ಬುಟ್ಟಿಗೆ ಹಾಕೊಳ್ಳೋನು. ನನಗೆ ಫ್ರೂಟ್ಸ್ ಹರ್ಕೊಂಡು ಬುಟ್ಟಿಗೆ ಹಾಕೊಳ್ಳೋದು ನಂಗೆ ಭಾಳ ಇಷ್ಟ. ಅದೊಂಥರ ಏನೋ ಖುಷಿ ಸಿಗ್ತೈತಿ. ಅಯ್ಯೋ, ಮಳೆ ಮತ್ತೆ ಜಾಸ್ತಿ ಆಗತೈತಿ. ಲೆಟ್ ಮೀ ಡೂ ಫಾಸ್ಟ್ ಗಾಯ್ಸ್, ಇಲ್ಲಾದರೆ ಇಲ್ಲೇ ಮಳೆ ಆಗ್ತಾ ತೊಯ್ಸ್ಕೊಳ್ದಾಗ್ತೈತಿ. ಆಮೇಲೆ ಇಲ್ಲೇ ಐತಿ ಪೊಮೊಗ್ರಾನೇಟ್. ಸೊ ಪೊಮೊಗ್ರಾನೇಟನ್ನು ತಗೊಳ್ಳೋಣಂತ. ಸೊ ಇಲ್ಲಿ ನೀವು ಏನು ನೋಡತ್ತೀರಲ್ಲ, ಅದು ಚಿಕ್ಕಿ ಆಗಿದ್ದು. ಚಿಕ್ಕಿ ಏನಾಗೈತಲ್ಲ, ಅದು ಗಿಡ ಸ್ವಲ್ಪ ಹಾಳಾಗತೈತಿ. ಸೊ ಅದಕ್ಕೆ ಹಂಗಾಗೈತೆ ಅದು. ಓ ಗಾಡ್, ಮಳೆ ಬಂತು. ಇವತ್ತು ಮೋಸ್ಟ್ಲಿ ಹಾರ್ವೆಸ್ಟಿಂಗ್ ಮಾಡಬೇಡ ಅನ್ನತೈತಿ ಇದು ಮಳೆ ನನಗೆ. ಸಾಕು ಹೋಗಿ ಮನೆಗಂತ. ಯಾಕಂದ್ರೆ ಒಂದೊಂದು ನಿಮಿಷಕ್ಕೂ ಒಂಥರ ಕ್ಲೈಮೇಟ್ ಚೇಂಜ್ ಆಗತೈತಿ. ಮತ್ತು ಈಗ ಛತ್ರಿ ಹಿಡ್ಕೊಂಬಂದೆ. ಸೊ ಇಲ್ಲದಾವ್ ನೋಡ್ರಿ, ತೋರಿಸ್ತೀನಿ. ಇಲ್ಲಿ ಕಾಣತೈತಲ್ಲ ನಿಮಗೆ, ಇಲ್ಲೆಲ್ಲ ಆಗ್ಯಾವು. ಬಟ್ ಅವಿನ ಏನು ಆಗ್ಯಾವೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗಿರ್ಬೇಕಂತ ಅನ್ಸಾತೈತಿ ನಂಗೆ. ಒಂದಿಷ್ಟು ತೊಗೊಂಡ್ಬಿಡ್ಬೇಕು. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಎಷ್ಟು ಆಗ್ಯಾವು. ಇಲ್ಲಿ ನೋಡ್ರಿ, ಇದು ಹರ್ಕೊಳಕ್ಕೂ ಸ್ವಲ್ಪ ಕಷ್ಟನೇ ಇದೆ. ಛತ್ರಿವರೆ ಹಿಡ್ಕೊಂಡೀನಿ. ಸೊ ಇಲ್ಲೊಂದು ಗಿಡ ಐತಲ್ಲ, ಇದ್ರೊಳಗೆ ಪಪ್ಪಾಯ ಅದಾವು. ಕಾಣತೈತಲ್ಲ ನಿಮಗೆ ಇಲ್ಲಿ ಪಪ್ಪಾಯ. ಸೊ ಈ ಪಪ್ಪಾಯನೂ ತೊಗೊಂಡ್ಬಿಡ್ಬೇಕಾರೆ ಅಂದ್ರೆ. ಪಪ್ಪಾಯಕ್ಕಿಂತ ಮುಂಚೆ ನಾನು ಟೊಮ್ಯಾಟೋಸ್ ಹಾರ್ವೆಸ್ಟ್ ಮಾಡ್ತೀನಿ. ಟೊಮ್ಯಾಟೋಸ್ ತೊಗೊಂಡ್ಬಿಡ್ತೀನಿ, ಯಾಕಂದ್ರೆ ಮಳೆ ಜೋರು ಆಯ್ತು. ಇಲ್ಲೊಂದು ಸ್ಮಾಲ್ ಟೊಮ್ಯಾಟೊ ಐತಿ. ಇಲ್ಲೊಂದಾಗೈತಿ. ನಾನು ಆಗಲೇ ಡ್ರ್ಯಾಗನ್ ಫ್ರೂಟ್ ತೋರಿಸಿದ್ನಲ್ಲ, ನಾನು ಹಾರ್ವೆಸ್ಟ್ ಮಾಡಿದ್ನಲ್ಲ, ಆ ಗಿಡ ಬೇರೆ. ಮತ್ತು ಇನ್ನೊಂದು ಸ್ವಲ್ಪ ಇಲ್ಲಿ ಗಿಡ ಅದಾವು. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನಾ. ಈ ಗಿಡ ಇದ್ರೊಳಗೂ ಇದು ಫ್ಲವರ್ ಇದು. ಇದು ಫಸ್ಟ್ ಫ್ಲವರ್ ಆಗಿ ಆಮೇಲೆ ಫ್ರೂಟ್ ಆಗಿ ಹಿಂಗೆ ಆಗ್ತೈತಿ. ಸೊ 1 2 3 ಆ್ಯಂಡ್ ಇಲ್ಲೊಂದು 4. ಸೊ ಟೋಟಲಿ 4 ಅದಾವು. ಆ್ಯಂಡ್ ಇಲ್ಲೊಂದು ಕಾಣತಿರ್ಬೇಕು ನಿಮಗೆ, ಇಲ್ಲಿ ಅಲ್ಲೊಂದು ಆಗತೈತಿ. ಸೊ ಟೋಟಲಿ ಈ ಗಿಡದಾಗ ಇಷ್ಟು ಆಗಾಕತ್ತಾವಿನ. ಸೊ ಅದು ಮತ್ತೆ ಹಾರ್ವೆಸ್ಟಿಂಗ್ ಬಂದಾಗ ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಐತಿ ಈ ಗಿಡದಾಗ ಒಂದು. ಗಿಡದಾಗ ಇನ್ನೂ ಸ್ವಲ್ಪ ತೊಗೊಂಡ್ಬಿಡ್ತೀನಿ.
ಇದು ಹೈಬ್ರಿಡ್ ಮತ್ತು ಜವಾರಿ ಎರಡೂ ಬೇರೆ ಬೇರೆ ಗಿಡ ಅದಾವು. ಬಟ್ ಇವು ಸದ್ಯಕ್ಕೆ ಈಗ ಹಣ್ಣಾಗ್ಯಾವಲ್ಲ. ಫೈನಲಿ ಟೊಮ್ಯಾಟೋಸ್ ಇಷ್ಟು ಹಾರ್ವೆಸ್ಟ್ ಮಾಡಿದೆ, ಇಷ್ಟೆಲ್ಲ ಬಂತು, ಫುಲ್ ಬುಟ್ಟಿ ತುಂಬೈತಿ. ಆ್ಯಂಡ್ ಇಲ್ಲಿ ಫ್ರೂಟ್ಸ್ ಅದಾವು, ಫ್ರೂಟ್ಸನ್ನು ತುಂಬೈತಿ. ಸೊ ಇದನ್ನ ಮನೆಗೆ ತೊಗೊಂಡು ಹೋಗ್ಬೇಕೀಗ. ಈಗ ಮನೆಗೆ ತೊಗೊಂಡು ಹೋಗ್ಬಿಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು. ಈಗ ಮಳೆ ಜೋರು ಐತಲ್ಲ, ಮಳೆ ಮುಗಿದ್ಮೇಲೆ ಮತ್ತು ನಾನು ನುಗ್ಗಿಕಾಯಿ ತೊಗೊಳ್ಳೋದೈತಿ, ಪಪ್ಪಾಯ ತೊಗೊಳ್ಳೋದೈತಿ. ಸೊ ಅದನ್ನೆಲ್ಲ ಹಾರ್ವೆಸ್ಟಿಂಗ್ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೈತಿ ಈಗ. ಸೊ ಪಪ್ಪಾಯ ತೊಗೊಳಕ್ಕೆ ಬಂದೇನಿ. ಮತ್ತು ಮಳೆ ಬರ್ಬೋದು ಎನಿ ಟೈಮ್. ಸೊ ಪಪ್ಪಾಯ ತೊಗೊತೀನಿ ಈಗ. ಬರೀ ಪಪ್ಪ ಬಂದಿಲ್ಲ, ಇಲ್ಲಿ ಕಾಣತೈತ್ಲ ಪಪ್ಪಾಯ. ಇದು ತೊಗೊಂಡ್ಬಿಡ್ತೀನಿ. ಇದು ಬೀಳ್ಬಹುದು ಎನಿ ಟೈಮ್. ಎಷ್ಟು ಗಟ್ಟಿ ಐತಿದು. ಫೈನಲಿ ಪಪ್ಪಾಯ ಇಲ್ಲೈತಿ. ಅದನ್ನೊಂದು ತೊಗೊಂಡ್ಬಿಡ್ತೀನಲ್ಲ. ಇನ್ನೊಂದು ಐತಿ, ಅದು ನೋಡೋಣ. ಬೇಡ, ಈಗ ಸದ್ಯಕ್ಕೆ 2 ಸಾಕು. 2 ಪಪ್ಪಾಯ ಸಿಕ್ತು. ಇವಾಗ ನೆಕ್ಸ್ಟ್ ನುಗ್ಗಿಕಾಯಿ ತೊಗೊಳ್ಳೋಣಂತ. ನುಗ್ಗಿಕಾಯಿ ಆ ಕಡೆ ಅದಾವು, ಬರ್ರಿ. ಇಲ್ಲಿ ಬ್ರಿಂಜಾಲ್ ಒಂದು ಆಗೈತಿ. ಬ್ರಿಂಜಾಲ್, ಅಯ್ಯೋ ಹಿಂಗೆ ಅರಿತು. ಬ್ರಿಂಜಾಲ್ ಹರ್ಕೊಳಕ್ಕೆ ಹೋಗಿ ಇದು ಮ್ಯಾಲಿಂದ ಇದನ್ನು ಕಿತ್ಬಿಡ್ತು. ಒಂದು ಬ್ರಿಂಜಾಲ್ ಸಿಕ್ತ. ನುಗ್ಗಿಕಾಯಿ ಆ್ಯಕ್ಚುಲಿ ಇಲ್ಲಿರು ಎಲ್ಲ ಸ್ವಲ್ಪ ಮನೆಗೆ ಹೋಗ್ಯಾವು. ಇವು ಒಣಗ್ಯಾವಲ್ಲ, ತಗೋಬೋದು. ಅಲ್ಲಿ ಹಿಂದಿನದು ಸಣ್ಣ ಅದಾವ ನೋಡಿ, ಅವೆಲ್ಲ ತಗೊಂಡು. ನಾವು ಇದಪ್ಪ ಇಲ್ಲ ಐತೆ ನೋಡಿ. ಇದು ಹಾಂ, ಅದು ಆಮೇಲೆ ಅಲ್ಲಿಂದ ಒಂದೆರಡು ಅದೊಂದು ಐತೆ ನೋಡಿ. ಇದು ಅದು ಇದನ್ನು ಬರ್ತೈತಿ. ಇವೇನು ಬಲ್ತಿಲ್ಲ, ಅವು ಮೇಲಿನ ಒಂದು ಸ್ವಲ್ಪ ದಪ್ಪ ಆಗ್ಯಾವ. ಇನ್ನು ಆ ಕಡೆ ನಡಿಬೇಕ್ರೆ ಹಂಗೆ ಬರ್ತದೆ. ಹಾಂ, ಅಲ್ಲಿ ನಡು ಕಟ್ಟಾಗ್ತೈತಮ್ಮ. ಅಲ್ಲಿ ಮ್ಯಾಲೆ ಕೈ ಹಿಡಿಬೇಕು. ಹಾಂ, ಅಲ್ಲಿಗೆ ಮರಿ. ಹಾಂ, ಇಷ್ಟ ಆಗ್ಯಾವ. ಈಗ ಅದಾವು, ಫುಲ್ ಮ್ಯಾಲ್ ಅದಾವು ಅಲ್ಲಿ. ಈಗ ನೀನು ಆ ಕಡೆ ಒಂದಷ್ಟು ಅದಾವ, ಬೇಕಾರೆ ಆ ಕಡೆ ಬರಲಿ. ಸದ್ಯಕ್ಕೆ ಇಷ್ಟ ಸಾಕ. ಉಳ್ಕಿದ ಪಪ್ಪ ಕಡೆ ತಗ್ಸಕ್ಕೆ ಹಚ್ತೇನೆ, ಯಾಕಂದ್ರೆ ನನಗಂತೂ ನೆಲ್ಕಂಗಿಲ್ಲ. ಈಗ ಮಳೆ ಐತಿ ಮತ್ತು ಹಂಗೆ ಬಿಸಿಲು ಐತಿ. ಇದೇನಂತನ ತಿಳಿಯತ್ತಿಲ್ಲ ಇವತ್ತಿನ ಕ್ಲೈಮೇಟ್. ಇವತ್ತು ಸಂಡೇ ಫುಲ್ ಹಿಂಗೆ ಆಗೈತಿದೆ. ಸೊ ಮತ್ತು ಇನ್ನು ಏನು ಹಾರ್ವೆಸ್ಟ್ ಮಾಡೋದೈತಿ ನೋಡ್ತೀನಿ. ನೋಡಿ ನಿಮಗಿದ್ದರೆ ತೋರಿಸ್ತೀನಿ. ಈ ಪಪ್ಪಾಯದ ಇಲ್ಲಿ ಹಾಲು ಏನೈತಲ್ಲ, ಈ ಹಾಲು ಎಷ್ಟು ಡೇಂಜರ್ ಅಂತಂದ್ರೆ, ನಂಗೆ ಆಲ್ರೆಡಿ ಇಲ್ಲಿ ಕೈ ಎಲ್ಲ ಇಚ್ಚಿಂಗ್ ಆಗತೈತಿ. ನೋಡ್ರಿ ಎಷ್ಟು ರೆಡ್ ಆಗಿಬಿಟ್ಟೈತಿ ಸಡನ್ ಆಗಿ. ಟಡಾ! ಸೊ ಇವಾಗ ಫ್ರೆಶ್ ಹರ್ಕೊಂಡು ಬಂದೇನಲ್ಲ ಡ್ರ್ಯಾಗನ್ ಫ್ರೂಟ್. ನಂಗೆ ಈಗ ಇದನ್ನು ನೋಡಿ ಬಾಯಾಗ ನೀರು ಬರತ್ತಾವು. ಸೊ ಫಸ್ಟ್ ಇದನ್ನು ತಿಂದುಬಿಡ್ತೇನೆ ನಾನು. ಸೊ ಯಾರ ಜೊತೆನೂ ಶೇರ್ ಮಾಡೋಂಗಿಲ್ಲ ನಾ ಇವತ್ತು, ಯಾಕಂದ್ರೆ ನಾ ಇವತ್ತು ನಮ್ಮ ಮಮ್ಮಿ ಮೇಲೆ ಭಾಳ ಸಿಟ್ಟಾಗೇನಿ. ನಮ್ಮ ಮಮ್ಮಿದು ನಂದು ಜಗಳ ಆಗೈತಿ. ಸೊ ಅದು ಆ್ಯಕ್ಚುಲಿ ಹಾರ್ವೆಸ್ಟಿಂಗ್ ಮಾಡೋ ಟೈಮ್ನಾಗ ಮಳೆ ಬರೋಕ್ಕಿಂತ ಮುಂಚೆ ಜಗಳ ಆಗ್ತದೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಜಗಳದ ಸಂಬಂಧ ನಾ ಒಬ್ಬಕ್ಕೆ ಹೋಗಿ ಹಾರ್ವೆಸ್ಟ್ ಮಾಡೀನಿ. ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ನಾ ಮೊಬೈಲ್ ಹಿಡಿಯೋಕ್ಕೆ ಸಪೋರ್ಟಿಗೆ ನಾನು ಹಾರ್ವೆಸ್ಟ್ ಮಾಡೋ ಮುಂದೆ ನಂಗೆ ಮೊಬೈಲ್ ಹಿಡಿ ಅಂತಂದು ಹಿಂಗೆ ಹೇಳಿದ್ದೆ. ಬಟ್ ಜಗಳ ಆಗಿದ್ದಕ್ಕೆ ನಂಗೆ ಅವ್ರ ಜೊತೆ ಮಾತಾಡ್ಸತ್ತಿಲ್ಲ ನಾ ಈಗ. ಅದಕ್ಕೆ ನಮ್ಮ ಪಪ್ಪ ಕರ್ಕೊಂಡು ಹೋಗಿದ್ದೆ. ನಾನು ಪಪ್ಪಾಗ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಮೊಬೈಲ್ ಹಿಡ್ಸ್ಕೊಂಡು ಹಾರ್ವೆಸ್ಟಿಂಗ್ ಮಾಡೇನಿ ನಾ ಈಗ. ನೋಡಿರಿ ಇಷ್ಟೆಲ್ಲ ಗುದ್ದಾಡೋದಾಗ್ತೈತಿ. ಆ್ಯಂಡ್ ಅದಕ್ಕೆ ಈಗ ನನ್ನ ಮಮ್ಮಿ ಜೊತೆ ಶೇರ್ ಮಾಡೋಂಗಿಲ್ಲ ನಾ ಇದನ್ನು, ಬಿಕಾಸ್ ಐ ಆಮ್ ಆ್ಯಂಗ್ರಿ ಆನ್ ಹರ್. ಸೊ ನಾ ಇದನ್ನು ಒಬ್ಬಕ್ಕೆ ತಿಂತೇನೆ ಇವತ್ತು. ಸೊ ನ್ಯೂಸ್ ಪೇಪರ್ ಇಟ್ಕೊತೀನಿ. ಪಪ್ಪ ಕೇಳ್ತೀನಿ ಬೇಕನ ಅವ್ರು ತಿಂತಾರನಂತ. ಬಟ್ ಮಮ್ಮಿ ಕೇಳಂಗಿಲ್ಲ ನಾ. ಪಪ್ಪ ಡ್ರ್ಯಾಗನ್ ಫ್ರೂಟ್ ತಿಂತೀರಿ? ಸೊ ಅವರು ತಿನ್ನಂಗೆ. ಹಾಂ, ಅವ್ರೇನು ತಿನ್ನಂಗಿಲ್ಲತ್ತ. ಅವ್ರದ್ದು ಊಟ ಆಗೈತಿ ಈಗ. ಸೊ ನಾನೇ ಒಬ್ಬಕ್ಕೆ ತಿಂತೇನೆ. ಅಷ್ಟು ನಾನೇ ತಿಂತೇನೆ. ವಾವ್, ಲುಕ್ ಎಷ್ಟು ಮಸ್ತ್ ಐತಿ. ಮನೇಲಿ ಬೆಳೆದಿದ್ದು ಫ್ರೆಶ್ ಡ್ರ್ಯಾಗನ್ ಫ್ರೂಟ್, ಗಿಡದಿಂದ ಬಾಯಿಗೆ. ನಾ ಬಂದೀಗ ಕೈ ತೊಳ್ಕೊಂಡೆ, ಬಟ್ ಸ್ಟಿಲ್ ಅದು ಇಚ್ಚಿಂಗ್ ಹೋಗಾತಿಲ್ಲ. ನಮ್ಮ ಪಪ್ಪ ನಂಗೆ ಫಸ್ಟೇ ವಾರ್ನ್ ಮಾಡಿದ್ರು, ಅದಕ್ಕೆ ಕೈ ಇಚ್ಚಿಂಗ್ ಆಗ್ತೈತಿ ಹುಷಾರು ಅಂತಂದು. ಬಟ್ ಸ್ಟಿಲ್ ಅದು ಅನ್ನೋಯಿಂಗ್ಲಿ ಹತ್ತು ಬಿಡ್ತು. ಆ್ಯಂಡ್ ಸೊ ಫುಲ್ ಇರಿಟೇಟ್ ಆಗತೈತಿ, ಫುಲ್ ಇಚ್ಚಿಂಗ್ ಆಗ್ತೈತಿ. ಅಪ್ಪ, ಬಿ ಅವೇರ್ ಆಫ್ ಪಪ್ಪಾಯದ ಮಿಲ್ಕ್.
ಯಪ್ಪ ಹರಿ ಮುಂದೆ ಮಾತ್ರ ಯಾವತ್ತೂ ಕೇರ್ಫುಲ್ ಆಗಿರ್ಬೇಕು. ಇವಾಗ ಒಂದು ಸತಿ ನಂಗೆ ಅನುಭವ ಆಯಿತು. ಸೊ ಇಷ್ಟ ಆಗೈತೆ ಇವತ್ತಿನ ಹಾರ್ವೆಸ್ಟಿಂಗ್. ಸೊ ನಿಮಗೆ ಈ ಹಾರ್ವೆಸ್ಟಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇಫ್ ಯು ವಾಚಿಂಗ್ ನ್ಯೂ. ಸೊ ಹೊಸಬ್ರಾಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹೇಳಿ. ಮತ್ತೆ ಬರೋ ನಿಮಗೆ ವಿಡಿಯೋಸ್ ಯಾವ ಥರ ಬೇಕು, ನಿಮ್ಗೆ ಯಾವ ಥರ ವಿಡಿಯೋಸ್ ಇಷ್ಟ ಆಗುತ್ತೆ ನಂದು. ನೀವು ಹೊಸಬ್ರಾಗಿರೋ ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ದಿಸ್ ಇಸ್ ದ ಫಸ್ಟ್ ಹಾರ್ವೆಸ್ಟಿಂಗ್ ವಿಡಿಯೋ ನನ್ನ ಚಾನಲ್ನ ಹಾಕಾತಿದ್ದೆ. ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಯಾ ಗೈಸ್, ಮತ್ತೆ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಚೆಕ್ ಇಟ್, ಬಾಯ್.